ರಿಯಲಿ ನಂಗೇನು ಹೇಳೇ ಇಲ್ಲ. ದಟ್ ಸ್ವೀಟ್. ಹೇ, ನಂಗೆ ಆ್ಯಕ್ಚುಲಿ ಭೂಪತಿ ಕಾಲ್ ಬರ್ತಿದೆ. ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ, ಓಕೆನಾ? ಬಾಯ್. ಹಾಯ್ ಭೂಪತಿ. ಹಲೋ, ಎಲ್ಲಿದ್ದೀರಾ ಮೇಡಮ್? ಮನೇಲಿದ್ದೀನಿ ಸರ್. ಏನು ವಿಷಯ? ಮನೇಲೇ ಇದ್ದೀರಾ? ವೆರಿ ಗುಡ್. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ರಿಯಲಿ? ಏನು ಸಡನ್ ಆಗಿ? ಏನ್ ಸಡನ್ ಆಗಿ ಅಂದ್ರೆ, ಮಾವನ್ ಮನೆಗೆ ಅಳಿಯ ಬರಬಾರ್ದಾ? ಅದಕ್ಕೂ ಒಂದು ರೀಸನ್ ಬೇಕಾ? ಹೇಳಿ ಭೂಪತಿ, ಏನಕ್ಕೆ ಬರ್ತಿರೋದು? ವಾಟ್ಸ್ ದ ಮ್ಯಾಟರ್? ಐ ಜಸ್ಟ್ ವಾಂಟ್ ಟು ಟೇಕ್ ಯು ಔಟ್. ವಾವ್, ಎಲ್ಲಿಗೆ? ಎಲ್ಲೋ ಹೋಗ್ತಾ ಇದೀವಿ. ಇಟ್ಸ್ ಅ ಸರ್ಪ್ರೈಸ್. ಓಕೆ, ಬೇಗ ರೆಡಿ ಇರಿ, ಲೇಟ್ ಮಾಡಬೇಡಿ ಪ್ಲೀಸ್. ಸಿಯಾ ಸೂನ್. ಚಾವ್. ಇವನೊಬ್ಬ ಸರ್ಪ್ರೈಸ್ ಅನ್ಕೊಂಡು, ಇವನ್ ಸರ್ಪ್ರೈಸ್ ಅಂದಾಗೆಲ್ಲ ನನ್ನ ಜೀವ ಬಾಯಿಗೆ ಬರುತ್ತೆ. ಏನ್ ಮಾಡ್ತಾನೋ ಏನೋ ಅಂತ. ಬಿಸಿ ಬಿಸಿ ಸೂಪ್ ತಾಳಿ, ನಾನೇ ಮಾಡಿದ್ದು. ನನ್ನ ತಲೆ ಮೇಲೆ ಹಾಕೋ. ಏಯ್ ಇಡಿಯಟ್, ಮತ್ತೇನ್ ಮ್ಯಾಮ್, ಚಳಿ ಆಗ್ತಿದೆ, ಸೂಪ್ ಬೇಕು ಅಂತ ನೀವೇ ತಾನೇ ಕೇಳಿದ್ದು. ಈ ಭೂಪತಿ ಕೊಡ್ತಿರೋ ಟೆನ್ಷನ್ಗೆ ನನಗೆ ಚಳಿ ಹೋಗಿ ಜ್ವರ ಬರ್ತದೆ. ಮತ್ತೇನ್ ಮಾಡಿದ್ರು ಮ್ಯಾಮ್? ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾನಂತೆ, ಸರ್ಪ್ರೈಸ್ ಅಂತೆ. ವಾವ್, ಹೌ ರೊಮ್ಯಾಂಟಿಕ್. ಕರ್ಕೊಂಡಿದ್ದೀರಾ, ಖುಷಿಯಾಗಿ ಹೋಗಿ. ಏನ್ ಖುಷಿಯಾಗಿ ಹೋಗೋದು ನಿನ್ ತಲೆ? ಲಾಸ್ಟ್ ಟೈಮು ಇದೇ ತರ ರೆಡಿ ಆಗಿರಿ ಸರ್ಪ್ರೈಸ್ ಅಂದ್ಬಿಟ್ಟು ನನ್ನ ಆಫೀಸಿಗೆ ಕರ್ಕೊಂಡು ಹೋಗಿಲ್ವಾ? ಈ ಸಲನೂ ಅದೇ ತರ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಹೂ, ಕರೆಕ್ಟ್ ಅಲ್ವಾ ಮ್ಯಾಮ್? ಇದು ಪಾಯಿಂಟು. ಈ ಸಲನೂ ಏನಾದ್ರೂ ಮತ್ತೆ ಆರ್ಜೆ ಸಖಿ ಶೋ ಶುರು ಮಾಡ್ಬೇಕು ಅಂತ ನನ್ನ ಕುತ್ತಿಗೆ ಮೇಲೆ ಕೂತ್ಕೊಂಡ್ರೆ ಮುಗೀತು ನನ್ನ ಕತೆ. ಆ ನಕ್ಷತ್ರನೂ ಇಲ್ಲ. ಡ್ಯಾಮ್, ಎಂಗೇಜ್ಮೆಂಟ್ ಆಗಿದೆ, ಹುಡುಗನ ಜೊತೆ ಸ್ವಲ್ಪ ಚಿಲ್ ಮಾಡೋಣ ಅಂತಂದ್ರೆ ಇವ್ನು ನನಗೆ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಾನೆ ಇರ್ತಾನೆ. ಇವತ್ತು ಅದು ಏನು ಕಾದಿದ್ಯೋ ಏನೋ. ರೀ, ನೀವು ಹೇಳಿದ ಹಾಗೆ ಎಲ್ಲ ಸಾಮಗ್ರಿನೂ ತೊಗೊಂಡು ಬಂದಿದ್ದೀನಿ. ಏನು ಅಡುಗೆ ಮಾಡಬೇಕು ಅಂತ ಹೇಳಿ, ಅದನ್ನೇ ಮಾಡಿಕೊಡ್ತೀನಿ. ಅಡುಗೆ ಏನು ಬೇಡ, ಹೋಗಿ ರೆಡಿ ಆಗ್ಬಿಟ್ಟು ಬಾ. ರೆಡಿನಾ? ಯಾಕ್ರಿ, ಎಲ್ಲಿ ಹೋಗ್ಬೇಕೀಗ? ಹೊರಗಡೆ ಹೋಗ್ಬೇಕು, ಹೋಗಿ ಬಟ್ಟೆ ಬದಲಾಯಿಸ್ಕೊಂಬಾ. ಈಗ ತಾನೇ ಹೊರಗಡೆಯಿಂದ ಬರ್ತಾ ಇದ್ದೀನಿ. ಈ ಸೀರೆ ಚೆನ್ನಾಗಿದೆ ಅಲ್ವಾ? ಇದಕ್ಕೇನಾಗಿದೆ? ಇನ್ನು ಚೆನ್ನಾಗಿರೋದು ಹಾಕೊಂಬಾ. ಯಾಕಂಗ ಆಡ್ತೀಯಾ? ಲಕ್ಷಣವಾಗಿ ಅಲಂಕಾರ ಮಾಡ್ಕೊಂಬಾ, ವಿಚಾರಕ್ಕೆ ಕರ್ಕೊಂಡು ಹೋಗ್ತೀನಿ. ಪಿಕ್ಚರಾ? ನೀವು ನನ್ನನ್ನ ಪಿಕ್ಚರ್ ಕರ್ಕೊಂಡು ಹೋಗ್ತೀರಾ? ನಿಜವಾಗ್ಲೂ? ಹೋಗೋಣ. ಮನೇಲಿ ಕೂತು ಏನು ಮಾಡೋದು? ನಾನು ಹೋಗಿ ರೆಡಿ ಆಗ್ತೀನಿ, ನೀನು ಹೋಗಿ ಸೀರೆ ಬದಲಾಯಿಸ್ಕೊಂಬಾ. ಅಲ್ಲ ರೀ, ಅದು ಏನಮ್ಮ ಇದು? ಅಪ್ಪ ನಿನ್ನ ಪಿಕ್ಚರಿಗೆ ಕರ್ಕೊಂಡು ಹೋಗೋದಾ? ಅದು ನೀನ್ ಕೇಳ್ದೇನೆ ಅವ್ರಾಗವ್ರೆ. ಅದೇ ಕಣೆ, ನನಗೂ ನಂಬೋಕ್ಕಾಗ್ತಿಲ್ಲ. ಇದಿನ್ನೂ ಆರಂಭ ಅಷ್ಟೇ, ನೋಡ್ತಾ ಇರಿ. ಅಯ್ಯೋ ದೇವ್ರೆ, ನಾನೇನು ಇನ್ನೂ ಚಿಕ್ಕ ಹುಡುಗಿನೇನೆ, ಬಿಡೇ, ನಾನು ಉಟ್ಕೊಳ್ತೀನಿ. ಇರಮ್ಮ, ಒಳ್ಳೆ ಹುಡುಗಿರ್ ಕತೆ ನಿಮ್ದು ಅಲ್ವೇ? ನಾನು ಹೋಗ್ತಾ ಇರೋದು ಸಿನಿಮಾಗೆ. ಸಿನಿಮಾಗೆ ಏನಕ್ಕೆ ಧಾರೆ ಸೀರೆ ಉಟ್ಕೊಂಡು ಹೋಗ್ಬೇಕು? ಓ, ಏನ್ ತಪ್ಪು? ನೀನಿವತ್ತು ತೇಟ್ ಮದುಮಗಳ ತರ ಕಾಣ್ಬೇಕು. ನೀನು ಅಪ್ಪ ಇಬ್ರು ಇವಾಗ ತಾನೇ ಮದುವೆ ಆಗಿರೋ ಹೊಸ ಜೋಡಿ ತರ ಪಿಕ್ಚರ್ಗೆ ಹೋಗ್ಬೇಕು. ಅದಕ್ಕಿದೆಲ್ಲ ಬೇಕಮ್ಮ. ಸುಮ್ಮನೆ ನಾವು ಹೇಳ್ದಂಗೆ ರೆಡಿ ಆಗು ಅಷ್ಟೇ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಸಿನಿಮಾ ಏನಾದರೂ ಬಿಡುಗಡೆ ಆದರೆ
ಅದನ್ನ ನೋಡೋಕೆ ಅಂತ ಜೋಡಿಯಾಗಿ ಹೋಗ್ತಾ ಇದ್ವಿ. ನಕ್ಷತ್ರ, ನೀನ್ ಏನ್ ಮಾಡೋದಕ್ಕೆ ಹೊರಟಿದ್ಯಾ? ನಾನೇನ್ ಮಾಡ್ತಿದ್ದೀನಿ? ಏನಿಲ್ಲಪ್ಪ, ಎಲ್ಲ ಅಪ್ಪನೇ ಮಾಡ್ತಿರೋದು. ಗಂಡ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಬಾ ಅಂತಿದ್ದಾರೆ. ಟೈಮ್ ವೇಸ್ಟ್ ಮಾಡದೆ ಹೊರಡೋದ್ ಬಿಟ್ಟು ಏನಮ್ಮ ನೀನು? ಒಳ್ಳೆ ಕತೆ ಆಯ್ತು. ಒಳ್ಳೆ ಹುಡುಗಿ, ಅದ್ ಏನ್ ಮಾಡ್ತಾ ಇದೀರೋ ನನಗಂತೂ ಒಂದು ಅರ್ಥನೇ ಆಗ್ತಿಲ್ಲಪ್ಪ. ಏನ್ ಮಾಡ್ತಿದ್ದೀನಿ, ಏನಾಗ್ತಿದೆ, ಯಾಕಾಗ್ತಿದೆ ಇದೆಲ್ಲ ಜಾಸ್ತಿ ಯೋಚನೆ ಮಾಡಿದೆ ಪಾಲಿಗೆ ಬಂದಿರೋ ಖುಷಿನ ಕಣ್ಣು ಮುಚ್ಕೊಂಡು ಅನುಭವಿಸು. ಮದ್ವೆ ಆದ ಹೊಸರಲ್ಲಿ ನೀನ್ ಏನೇನ್ ಮಾಡ್ಬೇಕು ಅಂತ ಆಸೆ ಇತ್ತೋ ಅದೆಲ್ಲ ಇವಾಗ ಈಡೇರುತ್ತಮ್ಮ. ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಬನ್ನಿ. ಒಳ್ಳೆ ಹುಡುಗಿಯರಿಬ್ರು. ಸಿಕ್ಕಾಪಟ್ಟೆ ಓವರ್ ಆಯ್ತು. ಇವಾಗ ನಾನು ಏನ್ ಮಾಡ್ದೆ ಅಂತ ಹೀಗಾಡ್ತಿದ್ಯಾ? ಇದೆಲ್ಲ ಬೇಕಿತ್ತ ನಂಗೆ? ಒಳ್ಳೆ ಕೋಡಂಗಿ ತರ ಆಗಿದ್ದೀನಿ. ಎಲ್ಲ ಶನಿಯಿಂದ ಅವ್ಳು ಹೇಳ್ದಂಗೆಲ್ಲ ಕುಣಿಯ ಕರ್ಮ ನಂದು. ಇವಾಗ ಆ ಗೂಬೆ ಜೊತೆ ಪಿಕ್ಚರ್ಗೆ ಹೋಗ್ಬೇಕಂತೆ. ಪಿಕ್ಚರ್ಗೆ ಹೋಗೋ ಟೈಮಲ್ಲಿ ಹೋಗ್ಲಿಲ್ಲ, ಇವಾಗ ಈ ವಯಸ್ಸಲ್ಲಿ ಹೋಗ್ಬೇಕಂತೆ. ಯಾವ ಸುಖಕ್ಕೋ ಎಲ್ಲ ಅವಳಿಂದ. ಏನ್ ಎಲ್ಲದಕ್ಕೂ ಹೂ ಅನ್ಕೊಂಡು ಅವಾಗ್ಲಿಂದ ನಾನು ಬಡ್ಕೋತಾ ಇದೀನಿ. ನಿಂಗೆ ಈ ಸೀರಿಯಲ್ ಚಿಂತೆ, ಹೊಸ ಟಿವಿ ಅಂತ ಕೂಡ ನೋಡಲ್ಲ, ಚಾಕ್ಬಿಡ್ತೀನಿ. ಏಯ್, ನನ್ ಟಿವಿ ತಟ್ಟೆಗೆ ಬಂದ್ರೆ ನನ್ ಮಗ ಅಂತ ನೋಡೋದಿಲ್ಲ. ಕೊಡಲಿ. ಏನೀಗ ಹೋಗ್ತಿರೋದು ನಿನ್ ಹೆಂಡತಿ ಜೊತೆ ತಾನೆ? ಹೋಗ್ಬಾ, ಅದಕ್ಕೆ ಯಾಕೆ ಹೀಗಾಡ್ತಾ ಇದ್ಯಾ? ಅಯ್ಯ ನೀನ ಲೇ, ಬೇರೆ ಸೀರೆ ಉಟ್ಕೊಂಬ ಅಂದ್ರೆ ಮದ್ವೆ ಸೀರೆ ಉಟ್ಕೊಂಬಂದಿದ್ಯಲ್ಲೇ, ಯಾಕೆ ಬೇಕಿತ್ತು ನಿಂಗಿಂತ ಶೋಕಿ? ಅಲ್ಲ ರೀ, ನಾನು ಬೇಡ ಅಂತಾನೆ ಹೇಳ್ದೆ. ಆದ್ರೆ ನಕ್ಷತ್ರನೇ ಬಲವಂತ ಮಾಡಿ ಈ ಸೀರೆನ ಅವಳೇ ಉಡ್ಸಿದ್ದು. ಆಹಾ, ಅವಳನ್ಲು ನೀನ್ ಕೇಳ್ದೆ. ಏನ್ ನೀವಿಬ್ರು ಈಗ ತಾನು ಹೊಸದಾಗಿ ಮದುವೆ ಆಗಿರೋ ಹೊಸ ಜೋಡಿನ? ಹಾಗೆ ಅನ್ಕೊಳ್ಳಿ ಅಜ್ಜಿ, ಏನ್ ತಪ್ಪು? ಮದ್ವೆ ಸೀರೆ ಉಟ್ರೆ ಏನಾಗುತ್ತೆ? ಉಟ್ಕೊಳ್ಳಿ. ನನಗೇನಂತೆ? ಬೇಕಂದ್ರೆ ಪಟ್ಟೆ ಪೀತಾಂಬರನೇ ಉಟ್ಕೊಳ್ಳಿ, ನನಗೇನು. ಅದು ನೋಡಿ ಮಾತು ಅಂದ್ರೆ. ಅಪ್ಪ, ಪಿಕ್ಚರ್ ಟೈಮ್ ಆಯ್ತು, ನೀವು ಹೊರಡಿ. ನೀವು ಬಸ್ಸಲ್ಲೆಲ್ಲ ಹೋಗಕ್ ಹೋಗ್ಬೇಡಿ, ಲಕ್ಷಣವಾಗಿ ಆಟೋದಲ್ಲಿ ಹೋಗಿ ಬನ್ನಿ, ಸರಿನಾ? ಹೊಡಿ. ನಮ್ ಜೊತೆ ನೀವಿಬ್ರು ಬಂದ್ರೆ? ಏ ಹೋಗಮ್ಮ, ನಿಮ್ಮ ಮಧ್ಯ ನಾವ್ಯಾಕೆ? ಅತ್ತೆ, ಹೋಗಿ ಬರ್ತೀನಿ. ನಕ್ಷತ್ರ, ಇದೆಲ್ಲ ಹೇಗ್ ಸಾಧ್ಯ? ಏನ್ ಮ್ಯಾಜಿಕ್ ಮಾಡಿದೆ? ಮ್ಯಾಜಿಕ್ ಏನು ಇಲ್ಲಕ್ಕ. ಅಪ್ಪನ್ಗೆ ಅಮ್ಮನ ಮೇಲೆ ಏನೋ ಲವ್ ಅಷ್ಟೇ. ಲವ್. ಇಷ್ಟು ದಿನ ಇಲ್ದಿರೋದು, ಇಷ್ಟು ವರ್ಷ ಇಲ್ದಿರೋದು, ಈಗ ಲವ್. ನಿಜ ಹೇಳೆ, ಏನ್ ಮಾಡ್ದೆ? ನನ್ಗ್ಯಾಕೋ ಅಪ್ಪ ಅಜ್ಜಿ ಇಬ್ರು ನೀನ್ ಏನ್ ಹೇಳ್ತೀಯ ಅದನ್ನ ಕೇಳ್ತಿದ್ದಾರೆ ಅನ್ಸ್ತಿದೆ. ಕೇಳ್ತಿದ್ದಾರೆ ಅನ್ನೋದಕ್ಕಿಂತ ಅವರು ನಿನ್ನ ಕಂಡ್ರೆ ಹೆದರ್ತಿದ್ದಾರೆ ಅನ್ಸ್ತಿದೆ. ಅಂಥದ್ದೇನ್ ಮಾಡ್ದೆ? ಏನಿಲ್ಲಕ್ಕ, ಒಂದು ಚಿಕ್ಕ ಸತ್ಯ ತಿಳ್ಕೊಂಡೆ. ಇಬ್ರು ದಾರಿಗೆ ಬಂದರು. ಓ ಭೂಪತಿ, ಕೂತ್ಕೋಬಪ್ಪ. ಚಂಪಾ, ಜ್ಯೂಸ್ ತಗೊಂಡ್ ಬಾ. ಶ್ವೇತಾ ರೆಡಿನಾ? ಮೇಲಿದ್ಲು. ನಾವಿಬ್ರು ಆಕ್ಚುಲಿ ಹೊರಗಡೆ ಹೋಗ್ತಿದ್ದೀವಿ. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಮೊನ್ನೆನೇ ಹೇಳಿದ್ನಲ್ಲ, ಚೆನ್ನಾಗಿ ಓಡಾಡಿ
ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ, ನಮ್ಗದೆಲ್ಲ ಓಕೆ. ಮದುವೆಗೆ ಮುಂಚೆ ಇಬ್ಬರು ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೋತಿರೋ, ಮದುವೆ ಆದಮೇಲೆ ಲೈಫ್ ಅಷ್ಟೇ ಚೆನ್ನಾಗಿರುತ್ತೆ. ನಾನೇನು ಓಲ್ಡ್ ಸ್ಕೂಲಲ್ಲ ಬಿಡು, ನಮಗಿದೆಲ್ಲ ಓಕೆ, ನೋ ಅಬ್ಜೆಕ್ಷನ್. ಚಂಪಾ, ಒಂದು ನಿಮಿಷ ನಾನೇ ತಗೊಂಬರ್ತೀನಿ. ಅಯ್ಯೋ ಅತ್ತೆ ಪ್ಲೀಸ್, ಐ ಡೋಂಟ್ ಮೈಂಡ್. ಯಾಕಿದೆಲ್ಲ? ಪರವಾಗಿಲ್ಲ, ಒಂದು ನಿಮಿಷ ಕೂತ್ಕೊ. ಹಾಯ್ ಭೂಪತಿ. ಹಾಯ್, ಹೊರಡನ್ವಾ? ನೀವು ಎಲ್ಲಿ ಅಂತ ಹೇಳೋವರೆಗೂ ನಾನು ನಿಮ್ಮ ಜೊತೆ ಬರಲ್ಲ ಭೂಪತಿ. ನಾನೆಲ್ಲೋ ನೀವು ನನ್ನನ್ನು ನಂಬಿ ನಾನು ಕರೆದಿದ್ದ ಕಡೆ ಬರೋರು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಎಲ್ಲಿಗೆ ಅಂತ ಹೇಳೋವರೆಗೂ ನೀವು ಬರಲ್ಲ ಅನ್ಸುತ್ತೆ ಅಲ್ವಾ? ನಾನೇನಾದರೂ ನಿನ್ನನ್ನು ನಂಬಿ ಹಿಂದೆ ಬಂದರೆ ಗುಂಡಿಗೆ ಬಿದ್ದಿರ್ತೀನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನು ಕಾಲು ಎಳಿತಿದ್ದೀರಾ? ನಿಮ್ಮನ್ನು ನಮ್ಮದೇ ಇನ್ಯಾರನ್ನ ನಂಬಲಿ ಭೂಪತಿ? ಜೀವನ ಪೂರ್ತಿ ಒಟ್ಟಿಗೆ ನಡಿಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನೀವು ಎಲ್ಲಿ ಹೋಗ್ತಿರೋ ನಾನು ಅಲ್ಲಿ ಬರ್ತೀನಿ. ಬಟ್ ಸ್ಟಿಲ್ ಕ್ಯೂರಿಯಾಸಿಟಿ ಕೇಳಿದೆ, ಏನು ಪ್ಲಾನ್ಸ್? ಎಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಓಕೆ, ಐ ವಾಸ್ ಜಸ್ಟ್ ಕಿಡಿಂಗ್. ಆ್ಯಕ್ಚುಲಿ 2 ಪ್ಲ್ಯಾನ್ ಇದೆ. ಮೊದಲನೇದು ಇನ್ವಿಟೇಷನ್ ಕಾರ್ಡ್ ಡಿಸೈನ್ನ ಸೆಲೆಕ್ಟ್ ಮಾಡೋದು. ಇನ್ನೊಂದು ಡಿನ್ನರ್ ಡೇಟ್ ವಿತ್ ಯು, ಒಟ್ಟಿಗೆ ಕೂತು ಊಟ ಮಾಡೋಣ ಅನಿಸ್ತು. ಥ್ಯಾಂಕ್ ಗಾಡ್, ಸದ್ಯ ಆರ್ಚೆ ಸಖಿ ವಿಷಯ ತೆಗಿಲಿಲ್ಲ. ಓ, ಡಿನ್ನರ್ ಡೇಟಾ? ನಾನೆಲ್ಲೋ ಕಾರ್ಡ್ ಸೆಲೆಕ್ಟ್ ಮಾಡಿ ಡೈರೆಕ್ಟಾಗಿ ಆಫೀಸಿಗೆ ಹೋಗಿ ಆಚೆ ಸಖಿ ಶೋನ ರೀಸ್ಟಾರ್ಟ್ ಮಾಡ್ತೀರಾ ಅಂತ ಅನ್ಕೊಂಡೆ.